ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ರೆಸಿಪಿ ಸಿಂಪಲ್ ಚಿಕನ್ ಪುಲಾವ್. ಮನೇಲಿ ಯಾರಾದ್ರೂ ಬರ್ಲಿಕ್ಕಿದ್ರೆ ಇಲ್ಲದ್ರೆ ನಿಮಗೇನೆ ಏನಾದರೂ ಬೇಗನೆ ಆಗಬೇಕಾದ್ರೆ ಇದು ರೆಸಿಪಿ ಪರ್ಫೆಕ್ಟ್. ಸೊ ಸ್ಟಾರ್ಟ್ ಮಾಡುವಲ್ಲ. ಒಂದು ಮಿಕ್ಸಿ ಜಾರಿಗೆ 1 ಸ್ಟಾರ್, 1 ಟೀ ಸ್ಪೂನ್ ಪೆಪ್ಪರ್, 8 ಲವಂಗ, 2 ಮೀಡಿಯಂ ಸೈಜ್ ಕೆತ್ತೆ, 1 ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ನಾನು 5 ಹಾಕ್ತಿದ್ದೇನೆ, 2 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಒಳ್ಳೆ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ಈ ಮಸಾಲವನ್ನು ಸೈಡಿಗಿಡಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸರಿ ಬಿಸಿಯಾದ ಮೇಲೆ 5 ಮೀಡಿಯಂ ಸೈಜ್ ನೀರುಳ್ಳಿಯನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ. ಒಳ್ಳೆ ಬ್ರೌನ್ ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಇದು ಪರ್ಫೆಕ್ಟ್ ಬಣ್ಣ. ನೀರುಳ್ಳಿ ಫ್ರೈ ಆದ ಮೇಲೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ 2 ನಿಮಿಷ ಒಳ್ಳೆ ಫ್ರೈ ಆದ ಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಇದರ ಜೊತೆ ಬೇಕಾದಷ್ಟು ಉಪ್ಪು ಹಾಕಿ, ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡಿ ಒಂದು 5 ನಿಮಿಷ ಒಳ್ಳೆ ಬೇಯಿಕೆಡಿ. ಈ ಮಸಾಲೆಯಿಂದ ಎಣ್ಣೆ ಹೊರಗೆ ಬರಬೇಕು, ಅಷ್ಟರವರೆಗೆ ಇದು ಒಳ್ಳೆ ಬೇಯಲಿ. ನಾನು ಸ್ಟೀಲ್ ಪಾತ್ರೆ ಯೂಸ್ ಮಾಡೋದ್ರಿಂದ ಗಡಿ ಗಡಿ ಮಿಕ್ಸ್ ಮಾಡಿಕೊಂಡು ಇರಬೇಕಾಗ್ತದೆ, ಇಲ್ಲದ್ರೆ ಅಡಿ ಹಿಡಿತದೆ. ನೀವು ನಾನ್ ಸ್ಟಿಕ್ ಯೂಸ್ ಮಾಡೋದಾದ್ರೆ ಗಡಿ ಗಡಿ ಮಿಕ್ಸ್ ಮಾಡಬೇಕಂತಿಲ್ಲ. ಒಳ್ಳೆ ಫ್ರೈ ಆದ ಮೇಲೆ ಮಸಾಲ ಚಿಕನ್ ಅನ್ನು ಹಾಕಿ. ನನ್ನ ಹತ್ರ 1 kg ಚಿಕನ್ ಉಂಟು, ನಾನು 1 kg ಚಿಕನ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡ್ತೇನೆ. ಚಿಕನ್ ಒಳ್ಳೆ ಬೆಂದ ಮೇಲೆ ಇದಕ್ಕೆ ರೈಸ್ ಹಾಕಿ. ನಾನು ರೈಸನ್ನು ಇಲ್ಲಿ ಅರ್ಧ ಗಂಟೆ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲದ್ರೆ ವಾಶ್ ಮಾಡಿ ಇಮಿಡಿಯೇಟ್ಲಿನೂ ಹಾಕ್ಬೋದು. ರೈಸ್ ನೆನೆಸೋದು ಯಾಕಂದರೆ ಬೇಗ ಬೇಯ್ತದಲ್ಲ, ಅದಕ್ಕೆ ನೆನೆಸೋದು. ಮತ್ತು ರೈಸ್ ಒಳ್ಳೆ ರೀತಿಯಲ್ಲಿ ಉದ್ದದಾಗಿರ್ತದೆ, ಬ್ರೇಕ್ ಆಗೋದಿಲ್ಲ. ನಾವು ನೆನೆಸಿಟ್ರೆ ಕುಕ್ಕಿಂಗ್ ಪ್ರೊಸೆಸ್ ಬೇಗ ಆಗ್ತದೆ. ನೆನೆಸಿ ಇಡೋದಿಲ್ಲದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ತಗೊಳ್ತದೆ ಕುಕ್ ಆಗಲಿಕ್ಕೆ. ನೀವು ಯಾವ ರೈಸ್ ಯೂಸ್ ಮಾಡ್ತೀರಿ, ಅದಕ್ಕೆ ಎಷ್ಟು ನೀರು ಬೇಕು ನಿಮಗೆ ಒಳ್ಳೆ ಗೊತ್ತಿರ್ತದೆ. ಸೊ ಅದರ ಪ್ರಕಾರ ನೀರು ಹಾಕಿ. ನೆನಪಲ್ಲಿ ಇರಲಿ, ಮಸಾಲದಲ್ಲೂ ನೀರಿದೆ, ಸೊ ಅದರ ಅಳತೆ ಪ್ರಕಾರ ನೀವು ನೀರು ಹಾಕಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿ. ಚಿಕನ್ ತುಂಬ ಹೀಟ್ ಅಲ್ಲ, ಅದಕ್ಕೆ ಗೀ ಹಾಕೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಬಿರಿಯಾನಿ ಎಸೆನ್ಸ್ ಆಯಿಲ್ ಹಾಕ್ತಿದ್ದೇನೆ. ನಿಮ್ಮ ಹತ್ರ ಇಲ್ಲದಿಲ್ಲದ್ರೆ ಏನು ಹಾಕಬೇಕಂತಿಲ್ಲಿ ಅವಶ್ಯಕತೆ ಇಲ್ಲ, ಇದು ಕಂಪ್ಲೀಟ್ಲಿ ಆಪ್ಷನಲ್. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಈಗ ರೈಸನ್ನು ಬೇಯಲಿಕ್ಕೆ ಇಡಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ. ಈ ಹೋಲನ್ನು ಕವರ್ ಆಗಲಿಕ್ಕೆ ನಾನೊಂದು ಹಸಿಮೆಣಸಿನಕಾಯಿ ಇಡ್ತಿದ್ದೇನೆ. ಬಟ್ಟೆ ಸಹ ಇಡ್ಬೋದು, ಪ್ರಾಬ್ಲಮ್ ಇಲ್ಲ. 10 ನಿಮಿಷ ಆದ ಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು 15 ಮಿನಿಟ್ಸ್ ದಮ್ಮಲ್ಲಿ ಇಡ್ತೇನೆ. 15 ಮಿನಿಟ್ಸ್ ಆದ ಮೇಲೆ ಬಿಸಿ ಬಿಸಿ ಪುಲಾವ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಹಾಗಾದರೆ ಟ್ರೈ ಮಾಡಿ ಆಯ್ತಾ? ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಷ್ಟವರೆಗೆ ಟೇಕ್ ಕೇರ್, ಬಾಯ್.